ಅಯ್ಯೋ ಈ ಮದುವೆ ಬೇರೆ ಹತ್ರ ಬರ್ತಿದೆ, ಈ ಖರ್ಚುಗಳನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು? ಇರೋ ಮನೋಜನ್ ಕಾಲ್ ಮಾಡೋಣ. ಹಲೋ ಮಗ, ಲೋ ಮದುವೆ ಇನ್ನು 3 ತಿಂಗಳಲ್ಲಿದೆ ಕಣೋ, ಈ ಖರ್ಚುಗಳನ್ನೆಲ್ಲ ಹೆಂಗೋ ಮ್ಯಾನೇಜ್ ಮಾಡೋ, ಏನಾದರೂ ಹೇಳಲು. ಮದುವೆನೇನೋ ಸರಿ ಹೇಳ್ತೀನಿ ಕೇಳಿಲಿ, ಹಾಗೆ ನಿಮಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೊ ಈಗ ನಿಮ್ಮ ವೆಡ್ಡಿಂಗ್ ಬಜೆಟ್ ಬಂದು ಒಂದು 20 ಲಕ್ಷ ಅಂತ ಇಟ್ಕೊಳ್ಳೋಣ. ಸೊ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ನಿಮ್ಮ ಮದುವೆ ಎಕ್ಸ್ಪೆನ್ಸನ್ನು ಈ ರೀತಿ ಡಿವೈಡ್ ಮಾಡಬೇಕು. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಈಗ ರಿಸೆಪ್ಷನ್ ವೆನ್ಯೂ ಕ್ಯಾಟ್ರಿಂಗ್ಗೆ 40%, ಮದುವೆ ಔಟ್ಫಿಟ್ಗೆ 15%, ಹಾಗೆ ಡೆಕೋರೇಷನ್ಗೆ 15%, ಇನ್ನು ಫೋಟೋಗ್ರಫಿಗೆ 10%, ಮತ್ತು ಮ್ಯೂಸಿಕ್ ಅಂಡ್ ಎಂಟರ್ಟೈನ್ಮೆಂಟ್ಗೆ 5%, ಹಾಗೆ ಮಿಸಿಲಿನಿಯಸ್ಗೆ 15%. ಬಟ್ ಇಲ್ಲಿ ಒಂದು ತಂಬ್ರೂಲ್ ಇದೆ, ನಿಮ್ಮ ವೆಡ್ಡಿಂಗ್ ಎಕ್ಸ್ಪೆನ್ಸ್ ಬಂದು ನಿಮ್ಮ ಆ್ಯನುವಲ್ ಇನ್ಕಮ್ನ 2x ಜಾಸ್ತಿ ಇರಬಾರ್ದು. ಅರ್ಥ ಆಗಲಿಲ್ವಾ? ಇರಿ ಸಿಂಪಲ್ ಆಗಿ ಹೇಳ್ತೀನಿ. ಸಪೋಸ್ ಈಗ ನಿಮ್ಮ ಆ್ಯನುವಲ್ ಇನ್ಕಮ್ 12 ಲಕ್ಷ ಇದ್ರೆ ನಿಮ್ಮ ವೆಡ್ಡಿಂಗ್ ಎಕ್ಸ್ಪೆನ್ಸ್ 24 ಲಕ್ಷಕ್ಕಿಂತ ಜಾಸ್ತಿ ಹೋಗಬಾರ್ದು. ಮದುವೆಯಲ್ಲಿ ಖರ್ಚುಗಳನ್ನ ಉಳಿಸೋಕೆ ಒಂದಷ್ಟು ಟಿಪ್ಸ್ ಇದಾವೆ, ನೀವು ಅದನ್ನ ಫಾಲೋ ಮಾಡೋದು. ಮೊದಲನೇದು ವೆನ್ಯೂ. ಸೊ ಮುಹೂರ್ತ ನೋಡ್ಕೊಂಡು ಒಂದು ಡೇಟ್ ಫಿಕ್ಸ್ ಆದಮೇಲೆ ಮದುವೆ ವೆನ್ಯೂನ ಆದಷ್ಟು ಬೇಗ ಪ್ರೀ ಬುಕ್ ಮಾಡ್ಕೊಳ್ಳಿ. ಹಾಗೆಯೇ ಆದಷ್ಟು ಶಾಸ್ತ್ರಗಳನ್ನ ಒಂದೇ ಜಾಗದಲ್ಲಿ ಮಾಡೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಹಾಗೆ ರೆಂಟ್ಗಳಂತ ಹಲವಾರು ಖರ್ಚುಗಳನ್ನ ಉಳಿಸಬಹುದು. ಇನ್ನು ಎರಡನೇದು ಬಂದು ನೀವು ಮದುವೆ ಫಿಕ್ಸ್ ಆಗ್ತಿದ್ದಂತೆ ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಮದುವೆ ಖರ್ಚಿಗೆ ಬೇಕಾಗಿರುವಂಥ ದುಡ್ಡನ್ನು ಅದಕ್ಕೆ ಆಗ್ತಾ ಇರಿ. ಇನ್ನು ಮೂರನೇದು, ಆದಷ್ಟು DIY ಅಪ್ರೋಚ್ನ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ಪ್ರಿಂಟೆಡ್ ಕಾರ್ಡ್ಗಳ ಬದಲು ಡಿಜಿಟಲ್ ಇನ್ವೈಟ್ಸ್. ಇನ್ನು ಕೊನೆಯದಾಗಿ ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಕಾಸ್ಟ್ಗಳನ್ನ ಕವರ್ ಮಾಡೋಕೆ ಅಂತ ನಿಮ್ಮ ಬಜೆಟ್ನ 10 ರಿಂದ 15% ಅಷ್ಟು ಕಾಂಟಿಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿ. ಸೊ ಇನ್ನೇನು ಮದುವೆ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿರೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.